ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಇವಳು ಒಂಟಿ ಕೊಂಬು, ಇವಳನ್ನ ಕಟ್ಟಾಕಿದ್ವಿ. ಇನ್ನೊಬ್ಳು ಕರ್ಗಿ ಬಿಚ್ಕೊಬಂದು ಇವಳಿಗೆ ಅದು ಕೊಂಬಲ್ಲಿ ಹಿಂಗೆ ಗುದ್ದುಬಿಟ್ಟಿದ್ದಾಳೆ. ನಾನು ಅಲ್ಲೇ ಇದ್ದೆ, ಇಮ್ಮಿಡಿಯೇಟ್ ನೋಡ್ಬಿಟ್ಟು ಅವಳನ್ನ ತಗೊಂಡು ಕಟ್ಟಾಕಿದೆ. ನೋಡಿ, ಅದು ಗಾಯ ಕ್ಯೂ ಬರ್ತಿದೆ. ಅದು ಇಮ್ಮಿಡಿಯೇಟ್ ನಾನು ಹೈಡ್ರೋಜನ್ ಪೆರಾಕ್ಸೈಡ್ ಮನೇಲಿತ್ತು, ಹೈಡ್ರೋಜನ್ ಪೆರಾಕ್ಸೈಡ್ ತೊಗೊಂಡು ಕ್ಲೀನ್ ಮಾಡಿ ಸ್ಪ್ರೇ ಹೊಡೆದೆ. ಮನೇಲಿ ಹೈಡ್ರೋಜನ್ ಪೆರಾಕ್ಸೈಡ್ ಇದ್ದರೂ ಸರಿ, ಇಲ್ಲಾಂದರೆ ಡೆಟಾಲ್ ಅಂತೂ ಇದ್ದೇ ಇರುತ್ತೆ. ಡೆಟಾಲಲ್ಲಿ ಕ್ಲೀನ್ ಮಾಡಿಬಿಟ್ಟು ನಾನು ಸ್ಪ್ರೇ ಹೊಡಿತಾ ಇದ್ದೀನಿ. ನೋಡಿ, ಸ್ಪ್ರೇ ಹೊಡೆದು ಡೈಲಿ ಆ ಥರ ಕ್ಲೀನ್ ಮಾಡಿ ಸ್ಪ್ರೇ ಹೊಡಿತಾ ಇದ್ದೀನಿ. ನೋಡಿ, ಇವಾಗ ಒಣಗ್ತಾ ಬರ್ತಿದೆ. ಇದು ಎಷ್ಟೋ ಪರವಾಗಿಲ್ಲ, ಸ್ವಲ್ಪ ಗಾಯ ಎಲ್ಲ ಒಣಗಿದೆ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಈ ಥರ ಡೈಲಿ ಹಿಂಗೆ ನಾನು ಕ್ಲೀನ್ ಮಾಡಿ ಸ್ಪ್ರೇ ಹೊಡಿತಾ ಇದ್ದೀನಿ. ಜಿ.ವಿ ಮ್ಯಾಕ್ ಅಂತ ಆ ಸ್ಪ್ರೇ ನೋಡಿ ಎಷ್ಟೋ ಕಮ್ಮಿ ಆಗಿದೆ ಇವಾಗ. ಅದು ಫುಲ್ಲು ಉದ್ದ ಹಿಂಗೆ ಕೊಂಬಲ್ಲಿ ಕುಯ್ದುಬಿಟ್ಟಿತ್ತು, ಇವಾಗ ಎಲ್ಲ ಒಣಗ್ತಾ ಬರ್ತಿದೆ. ಡೈಲಿ ಈ ಥರ ಕ್ಲೀನ್ ಮಾಡಿ ಡೈಲಿ ಸ್ಪ್ರೇ ಹೊಡಿತಾ ಇದ್ದೀನಿ. ನೋಡಿ, ಅದು ಜಿ.ವಿ ಮ್ಯಾಕ್ ಅಂತ, ಜಿ.ಎ ಮ್ಯಾಕ್ ನೋಡಿ ಸ್ಪ್ರೇ. ಈ ಥರ ಡೈಲಿ ಹೊಡಿತಾ ಇದ್ದೀನಿ. ಎಷ್ಟೋ ಕಮ್ಮಿ ಆಗಿದೆ ಇವಾಗ, ಫುಲ್ ಗಾಯ ಒಣಗ್ತಾ ಬರ್ತಿದೆ. ನೋಡಿ, ನಿಮ್ಮ ಕೊಟ್ಟಿಗೆನಲ್ಲಿ ಈ ಥರ ಆಗುತ್ತಾ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಥರ ಮಾಡ್ಕೊಳ್ತೇವೆ. ಒಂದೊಂದು ಸತಿ ಬಿಚ್ಕೊಬಂದು ಈ ಥರ ಒಂದೊಂದು ಹಸು ಹಿಂಗೆ ಮಾಡ್ಕೊಬಿಡ್ತೇವೆ. ನೋಡ್ಕೊತಾ ಇರಬೇಕು. ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ವೆರಿ ಮಚ್.